ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್. ನೀಟ್ ಎಕ್ಸಾಮ್ನ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸನ್ನು ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದೇ ರೀತಿಯಾದಂಥ ಸ್ಟೂಡೆಂಟ್ಸ್ಗೆ ರಿಲೇಟೆಡ್ ಆದಂತಹ ಸ್ಕಾಲರ್ಶಿಪ್ಗಾಗಿರ್ಬೋದು ಅಥವಾ ನೀಟ್ CET ಎಕ್ಸಾಮ್ ಯಾವುದೇ ಗೌರ್ಮೆಂಟ್ನ ಸ್ಕೀಮ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ಸ್ಗಳನ್ನು ಇಲ್ಲಿ ನೀಡ್ತಾ ಇರ್ತೀನಿ. ನೋಡಿ, ಮೊದಲನೇದಾಗಿ ನೀಟ್ ಎಕ್ಸಾಮ್ನ ಅಪ್ಲಿಕೇಶನ್ ಡೇಟ್, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಹಾಗೂ ಎಕ್ಸಾಮ್ ಡೇಟ್ ಯಾವಾಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಈಗ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಎಕ್ಸಾಮ್ಗೆ ಏನು ರಿಜಿಸ್ಟ್ರೇಷನ್ ಮಾಡೋದಿದೆಯಲ್ಲ, ಅದು ಫೆಬ್ರವರಿ 8ರಿಂದ ಸ್ಟಾರ್ಟ್ ಆಗತ್ತೆ. ಅಂದರೆ ಇವತ್ತು ರಾತ್ರಿ 9 ಗಂಟೆಯ ನಂತರ ಸ್ಟಾರ್ಟ್ ಆಗತ್ತೆ. ಆದರೆ ನೀವು ಸದ್ಯಕ್ಕೆ ಗಡಬಡಿಯನ್ನು ಮಾಡಬೇಡಿ, ಯಾವುದೇ ರೀತಿಯಾಗಿ ಬೇಗನೆ ಹಾಕೋದಕ್ಕೆ ಟ್ರೈ ಮಾಡಬೇಡಿ. ಸ್ವಲ್ಪ ವೇಟ್ ಮಾಡಿ, 2 ದಿನಗಳ ಕಾಲ ವೇಟ್ ಮಾಡಿ. ಸರ್ವರ್ಗಳ ಕೂಡ ಎಲ್ಲ ಅಪ್ಡೇಟ್ ಆಗುತ್ತೆ, ಇಲ್ಲಾಂದರೆ ಪದೇ ಪದೇ ನಿಮಗೆ ಎರರ್ಗಳು ಬರುತ್ತೆ. ಅದಕ್ಕೋಸ್ಕರ ವೇಟ್ ಮಾಡಿ. ಹಾಗೂ ಅಪ್ಲಿಕೇಶನ್ ಹಾಕುವಂತಹ ಲಾಸ್ಟ್ ಡೇಟ್ ಯಾವಾಗ ಇದೆ ಅಂದರೆ ಮಾರ್ಚ್ 8, 2026 ಇದೆ. ಅಂದರೆ ಸುಮಾರು 11 ಗಂಟೆವರೆಗೂ ಕೂಡ ಅದು ಇರುತ್ತೆ. ಹಾಗೂ ಇನ್ನೊಂದು ನಿಮಗೆ ಹೇಳುವಂಥ ವಿಷಯ ಏನಂದರೆ, ನೀವು ಬೇಗ ಈಗಲೇ ಹಾಕ್ತೀನಿ ಅಂತ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ಸೈಜ್ ಮಾಡಬೇಕು ಅಂದರೆ ಇಷ್ಟೇ MB ಇರುತ್ತೆ, ಇಷ್ಟೇ PDF ಸೈಜ್ ಇಷ್ಟೇ ಆಗಿರಬೇಕು, ಇಷ್ಟೇ KB ಆಗಿರಬೇಕು ಅಂತ ತಿಳಿಸಿರ್ತಾರೆ. ಅದಕ್ಕೋಸ್ಕರ ಗಡಿಬಿಡಿ ಮಾಡ್ಕೊಳ್ಬೇಡಿ. ಎಲ್ಲ ಡೀಟೇಲ್ಸನ್ನು ಮೊದಲು ಕಲೆಕ್ಟ್ ಮಾಡ್ಕೊಳ್ಳಿ. ಅದೇ ಫಾರ್ಮೇಟ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಯಾವೆಲ್ಲ ಡಾಕ್ಯುಮೆಂಟ್ಸ್ಗೆ ಬೇಕೋ ಅದನ್ನು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಅಪ್ಲೈ ಮಾಡಿ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಕರೆಕ್ಷನ್ ವಿಂಡೋವನ್ನು ಅವರು ಬಿಡ್ತಾರೆ. ಅಂದರೆ ಕರೆಕ್ಷನ್ ನಿಮ್ದು ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವರು ಟೈಮನ್ನು ಕೊಡ್ತಾರೆ. ಆದರೆ ನೀವು ಮತ್ತೆ ಅಲ್ಲಿ ಹೋಗಿ ಕರೆಕ್ಷನ್ ಮಾಡ್ಕೊಳ್ಳೋ ರೀತಿ ಮಾಡಿಬಿಡಿ. ಒಂದೇ ಸರ್ತಿ ಆಗ್ತಿರಲ್ಲ, ಆವಾಗ ಕರೆಕ್ಟಾಗಿ ಹಾಕಿಬಿಡಿ, ಮತ್ತೆ ನಿಮಗೆ ಟೆನ್ಷನ್ ಇರೋದಿಲ್ಲ. ಇನ್ನೊಂದು ವಿಷಯ ಏನಂದರೆ, ಕರೆಕ್ಷನ್ ವಿಂಡೋಲಿ ಎಲ್ಲ ವಿಷಯಗಳನ್ನು ಎಡಿಟ್ ಮಾಡೋದಕ್ಕೆ ಬಿಡೋದಿಲ್ಲ. ಕೆಲವು ಫಿಕ್ಸ್ ಆಗಿರುತ್ತೆ, ಅವುಗಳನ್ನು ಚೇಂಜ್ ಮಾಡೋದಕ್ಕೆ ಬರೋಲ್ಲ. ಒಮ್ಮೆ ನೀವೇನಾದರೂ ಅಪ್ಲೈ ಮಾಡಿದರೆ ನೆಕ್ಸ್ಟ್ ಆಗಿ ಕರೆಕ್ಷನ್ ವಿಂಡೋನ ಬಿಟ್ಟಾಗ ಅವಾಗ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಮಾಡಿದರೆ ಒಮ್ಮೆ ಮಾಡಿ ಕರೆಕ್ಟಾಗಿ ಅಪ್ಲೈ ಮಾಡಿ, ಯಾವುದೇ ರೀತಿ ಗಡಿಬಿಡಿ ಮಾಡಬೇಡಿ. ಹಾಗೂ ಈಗಾಗಲೇ ನಿಮಗೆ ಹೇಳಿದ ಹಾಗೆ ಕರೆಕ್ಷನ್ ವಿಂಡೋನ ಮಾರ್ಚ್ 10ರಿಂದ ಮಾರ್ಚ್ 12ರವರೆಗೆ ಅದನ್ನು ರಿಲೀಸ್ ಮಾಡ್ತಾರೆ. ಆದರೆ ನೀವು ಯಾವುದೇ ರೀತಿಯಾಗಿ ಮಿಸ್ಟೇಕನ್ನು ಮಾಡದೆ ಹಾಕೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಕರೆಕ್ಷನ್ ವಿಂಡೋಲಿ ನಾನು ಈಗಾಗಲೇ ಹೇಳಿದಾಗೆ ಕೆಲವು ವಿಷಯಗಳನ್ನು ಮಾತ್ರ ನೀವು ಎಡಿಟ್ ಮಾಡ್ಕೊಳ್ಬೋದು. ಹಾಗೂ ಇಲ್ಲಿ ಇಂಪಾರ್ಟೆಂಟ್ ಆಗಿ ಅಪ್ಲಿಕೇಶನನ್ನು ಎಲ್ಲಿ ಹಾಕಬೇಕು ಅಂದರೆ ಅದರ ಲಿಂಕನ್ನು ಡೈರೆಕ್ಟಾಗಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೀನಿ, ಅಥವಾ ಇಲ್ಲಿ ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಈ ಡಾಕ್ಯುಮೆಂಟನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದು. ಹಾಗೂ ಇಲ್ಲಿ ಜನರಲ್ ಕ್ಯಾಟಗರಿಯವರಿಗೆ 1700ವರೆಗೂ ಕೂಡ ಫೀಸ್ ಇರುತ್ತೆ ರಿಜಿಸ್ಟ್ರೇಷನ್ದು. ಹಾಗೂ ಜನರಲ್ OBC NCL ವಿದ್ಯಾರ್ಥಿಗಳಿಗೆ 1600 ರೂಪೀಸ್ ಫೀಸ್ ಇರುತ್ತೆ. ಹಾಗೂ SC ST ಉಳಿದಂಥ ಎಲ್ಲ ಕಾಸ್ಟ್ಗಳಿಗೆ ಅಲ್ಲಿ 1000 ರೂಪೀಸ್ ಫೀಸ್ ಇರುತ್ತೆ. ಎಲ್ಲ ಪೂರ್ತಿ ಡಾಕ್ಯುಮೆಂಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ ಬೇಕಾದರೆ, ನಿಮ್ಮದು ಯಾವುದು ಕ್ಯಾಟಗರಿಗೆ ಬರುತ್ತೆ, ಎಷ್ಟು ಫೀಸ್ ಬರುತ್ತೆ ಅಂತ. ಹಾಗೂ ಎಕ್ಸಾಮ್ ಡೇಟ್ ಮೇ 3ನೇ ತಾರೀಕಿದೆ. ಇದೆಲ್ಲ ನಿಮಗೆ ಗೊತ್ತಿರ್ಬೋದು. ಹಾಗೂ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವುದು ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಕರೆಕ್ಟಾಗಿ ನಿಮಗೆ ಇದನ್ನು ರಿಜಿಸ್ಟ್ರೇಷನನ್ನು ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದ್ರ ಬಗ್ಗೆ ಒಂದು ಸಪ್ರೇಟ್ ಆದಂಥ ಪರ್ಫೆಕ್ಟ್ ಆದಂಥ ವಿಡಿಯೋನ ಮಾಡುವ ಮೂಲಕ ನಿಮಗೆ ಹೆಲ್ಪ್ ಮಾಡ್ತೀನಿ. ಹಾಗೂ ಇದೇ ರೀತಿಯಾದಂಥ ಯಾವುದೇ ರೀತಿಯಾದಂಥ ಎಜುಕೇಷನ್ನ ಅಪ್ಡೇಟ್ ಬೇಕಾದರೂ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೂ ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.